ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವೊಂದು ಬೆಳಗಿನೊಂದು ಬ್ರೇಕ್ಫಾಸ್ಟ್ ಮಾಡುವ ಅಂತ. ಯಾವಾಗಲೂ ಒಂದು ನಮ್ಮನ್ನು ತಿಂಡಿ ತಿಂತಿದ್ರೆ ಒಂದು ಬ್ರೇಕ್ಫಾಸ್ಟು ಚೇಂಜಸ್ ಮಾಡುವ ಅಂತ ಸ್ವಲ್ಪ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ರಾತ್ರಿ ಅದು ನೆನೆಸಿಟ್ಟು ಬೆಳಿಗ್ಗೆ ಮಾಡಿದರೆ ಬೆಳಿಗ್ಗೆ ನೆನೆಸಿಟ್ಟು ರಾತ್ರಿ ಮಾಡಿ. ಇದನ್ನು ನೋಡಿ ನಾನು ನೀರು ಹಾಕಿದ್ರೆ ಸ್ವಲ್ಪ ನೀರು ಹಾಕಿ ಕಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನೀರುಳ್ಳಿ, ಕಾಯಿ ಮೆಣಸು, ಶುಂಠಿ ಇದೆಲ್ಲ ಬೇಕು. ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ವಾ. ನೋಡಿ, ತೆಂಗಿನಕಾಯಿ ಬೇಕಿದ್ರೆ ಹಾಕ್ಕೊಳ್ಳಿ. ನೀರುಳ್ಳಿ, ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಚೆಂದ ಮಾಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆಂದ ಮಾಡಿ ಮಿಕ್ಸ್ ಮಾಡೋದು ಹೇಗೆಂದರೆ ಅದೆಲ್ಲ ರೊಟ್ಟಿಗೆ ಬೇಯಬೇಕು. ಇದರೊಂದು ಅರ್ಧ ಸ್ಪೂನು ಓಮ, ಅರ್ಧ ಸ್ಪೂನ್ ನಾನು ಜೀರಿಗೆ ಹಾಕಿದ್ದೀನಿ. ಮತ್ತು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕಂದ್ರೆ ಉಪ್ಪು ಶುಂಠಿ ನಾವು ಹಾಕಿದ್ದೆಲ್ಲ ಅದರೊಟ್ಟಿಗೆ ಬೆರ್ತೋಗಬೇಕು. ಉದ್ದಿನಬೇಳೆಗೆ ಹೀಗೆ ಒಂದು ಚೆಂದ ಮಾಡಿ ಒಂದು ಮಿಕ್ಸ್ ಕೊಡುವ. ಮಿಕ್ಸ್ ನೋಡಿ ಒಳ್ಳೆ ಮಾಡಿ ಈಗ ಮಿಕ್ಸ್ ಕೊಡುವ. ಈಗ ಶುಂಠಿ ಮತ್ತು ನಾನು ನೀರುಳ್ಳಿ ಎಲ್ಲ ಹಾಕಿದರೆ ಫ್ಲೇವರ್ ಒಳ್ಳೆ ಬಿಟ್ಕೊಳ್ಬೇಕು. ಹಾಗೆಲ್ಲ ಚೆಂದ ಮಾಡಿ ಮಿಕ್ಸ್ ಕೊಡುವ. ನಾವು ಯಾವಾಗಲೂ ಒಂದೇ ನಮ್ಮನೆ ತಿಂಡಿ ತಿಂತಾಯಿದ್ರೆ ಬೋರ್ ಆಗುತ್ತಲ್ಲ, ಒಂದು ದಿವಸ ಚೇಂಜ್ ಮಸ್ಟ್ ಮಾಡುವ ಅಂತ ಒಂದು ಚೇಂಜಸ್ ಮಾಡಿದ್ದೀನಿ. ನೋಡಿ, ನಿಮಗೂ ಸಹ ಒಂದು ಸಲ ಮಾಡ್ಕೊಂಡು ನೋಡಿ. ನಿಮ್ಗೊಂದು ಯಾವಾಗಲೂ ತಿನ್ನೋದಕ್ಕಿಂತ ಒಂದೊಂದು ಸಲ ತಿನ್ಬೋದು ಇಂಥ ತಿಂಡಿ ಎಲ್ಲ. ನೋಡಿ, ನಾನೊಂದು ರೊಟ್ಟಿಗೆ ಒಂದು ಚಟ್ನಿ ಮಾಡುವ ಅಂತೇಳಿ ಸ್ವಲ್ಪ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಬದಲಿಗೆ ಕರಿಬೇವಿನ ಸೊಪ್ಪು ಹಾಕ್ತೀನಿ, ಕಣ್ಣಿಗೆಲ್ಲ ತುಂಬ ಒಳ್ಳೆಯದಲ್ಲಿ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು 2-3 ಕಾಯಿ ಮೆಣಸು ನೋಡಿ, ಒಂದು 2-3 ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಕಾಯಿ ಮೆಣಸು, ಸ್ವಲ್ಪ ಕಡಲೆ, ಅರ್ಧ ನೀರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹುಳಿ ಇಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚಟ್ನಿ ಮಾಡುವ. ಖಾರ ಇರಲಿ, ಚಟ್ನಿ ಚೆಂದ ಆಗ್ತದೆ, ಅದು ಒಂಥರ ಟೇಸ್ಟ್ ಆಗ್ತದೆ. ಮತ್ತೆ ಎಂತ ಮಾಡಿದೆ, ನಾನು ಎಣ್ಣೆ ಬಿಸಿ ಮಾಡಿಟ್ಟಿದ್ದೀನಿ. ಎಣ್ಣೆ ಇಟ್ಟಿದಾಗ ಇದನ್ನು ತೆಗೆದು ನಮ್ಮ ಕೈಯಲ್ಲಿ ನಿಮಗೆ ಎಷ್ಟು ದೊಡ್ಡದು ಚಿಕ್ಕದು ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಬೆಳಿಗ್ಗೆ ಹೊತ್ತು ತುಂಬ ಎಣ್ಣೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಯಾವಾಗಾದ್ರೂ ಒಂದೊಂದು ಸಲ ತಿನ್ಬೋದು ಇಂಥ ಎಣ್ಣೆ ತಿಂಡಿ ಮಾಡಿ ತಿನ್ಬೋದು, ಏನು ಪರವಾಗಿಲ್ಲ. ಎಲ್ಲದಕ್ಕೂ ಕಟ್ನಿಟ್ ಮಾಡಿದ್ರೆ ಭಾರಿ ಕಷ್ಟ ಉಂಟು ಜೀವನದಲ್ಲಿ. ನೋಡಿ, ನೀವೊಂದು ಸಲ ಟ್ರೈ ಮಾಡಿ ನೋಡಿ. ಡೈಟ್ ಫುಡ್ ಅಂತಲೇ ಹೇಳ್ಬೋದು. ಆದರೆ ಕೆಲವರಿಗೆ ಎಣ್ಣೆ ಹೆವಿ ಆಗ್ತದೆ ಅಂತ 1 ತಿಂಗಳಿಗೊಮ್ಮೆ ಎಲ್ಲ ತಿನ್ಬೋದು. ಈ ಥರ ತುಂಬ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ಈ ಥರ ತಿಂಡಿ ಮಾಡಿದ್ದೀನಿ. ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ನನಗೆ ನೋಡಿ. ತುಂಬಾ ರುಚಿಯಾಗಿತ್ತು. ಬೆಳಿಗ್ಗೆ ಒಂದು ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನೀವು ಒಂದು ಸಲ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ. ಧನ್ಯವಾದಗಳು.